Hello all, myself Soumya KS, working as an assistant professor in the Department of Commerce, GFGC Paramsagara. In this video, we shall discuss about exemption under section 54 which are applicable in calculation of capital gain. The section 54, it gives relief to a taxpayer who sells his residential house and from the sale proceeds he acquires another residential house. The section 54, it is applicable only for sale and purchase of residential house. ಈಗ ಆಲ್ರೆಡಿ ಇರ್ತಕ್ಕಂಥ ಒಂದು ರೆಸಿಡೆನ್ಷಿಯಲ್ ಹೌಸ್ ನ ಸೇಲ್ ಮಾಡಿ ದೆನ್ ಬಂದಂತ ಸೇಲ್ ಕನ್ಸಿಡರೇಷನ್ ಇಂದ ಇನ್ನೊಂದು ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಿದ್ರೆ ಆಗ ಆ ಕ್ಯಾಪಿಟಲ್ ಗೇನ್ ಗೆ ಟ್ಯಾಕ್ಸ್ ರಿಲೀಫ್ ಸಿಗುತ್ತೆ. That is, any capital gain arising on the transfer of a house or land appurtenant thereto is exempt subject to the following condition. ಯಾವುದೋ ಒಂದು ರೆಸಿಡೆನ್ಷಿಯಲ್ ಹೌಸ್ ಇದೆ ಅಥವಾ ಅದಕ್ಕೆ ಅಟ್ಯಾಚ್ ಆಗಿ ಲ್ಯಾಂಡ್ ಇದೆ, ಅದನ್ನ ಒಟ್ಟಿಗೆ ಸೇಲ್ ಮಾಡಿದ್ದಾರೆ, ಅದರಿಂದ ಕ್ಯಾಪಿಟಲ್ ಗೇನ್ ಬಂದಿದೆ ಅಂದ್ರೆ ಅದಕ್ಕೆ ಎಕ್ಸಂಪ್ಷನ್ ಸಿಗುತ್ತೆ, ಬಟ್ ವಿತ್ ಸರ್ಟನ್ ಕಂಡೀಷನ್ಸ್. ದೋಸ್ ಕಂಡೀಷನ್ಸ್ ಆರ್: the benefit of section 54 is available only to the individual and HUF. ಇಂಡಿವಿಜುವಲ್ ಮತ್ತೆ HUF ಗೆ ಮಾತ್ರ ಈ ಬೆನಿಫಿಟ್, ಈ ಎಕ್ಸಂಪ್ಷನ್ ಸಿಗೋದು, ನಾಟ್ ಟು ದಿ ಕಂಪನಿ ಆರ್ ಫರ್ಮ್ ಆರ್ ಅಸೋಸಿಯೇಷನ್ ಆಫ್ ಪರ್ಸನ್ ಆರ್ ಎನಿ ಅದರ್ ಪರ್ಸನ್ ಗೆ ಈ ಬೆನಿಫಿಟ್ ಸಿಗೋದಿಲ್ಲ. ದೆನ್ ದ ಅಸೆಟ್ ಟ್ರಾನ್ಸ್ಫರ್ಡ್ ಶುಡ್ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬೀಯಿಂಗ್ ಎ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ. ಅಮೌಂಟ್ ಇದು ಅಸೆಟ್ ಟ್ರಾನ್ಸ್ಫರ್ಡ್ ಏನಿದೆ ಕ್ಯಾಪಿಟಲ್ ಅಸೆಟ್, ಇಟ್ ಮಸ್ಟ್ ಬಿ ಎ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನೇ ಆಗಿರಬೇಕು, ಜೊತೆನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬೇಕು. ಮೀನ್ಸ್ ಇಟ್ ಶುಡ್ ಬಿ ಹೆಲ್ಡ್ ಫಾರ್ more than 24 months. Then the exemption is available only for the house property which has been held by the taxpayer for a period of exceeding 24 months before transfer. ನಾನೀಗ 2008 ಅಲ್ಲಿ ಪರ್ಚೇಸ್ ಮಾಡಿ ಅದನ್ನ 2009 ಅಲ್ಲೇ ಸೇಲ್ ಮಾಡಿದ್ರೆ ಆವಾಗ ಈ ಬೆನಿಫಿಟ್ ಸಿಗೋದಿಲ್ಲ, ಈ ಎಕ್ಸಂಪ್ಷನ್ ಸಿಗೋದಿಲ್ಲ. ಬಿಕಾಸ್ it must be held for minimum of 2 years ಅಂದ್ರೆ 24 months ಇರಲೇಬೇಕು. Then other conditions are: within a period of 1 year before or 2 years after the date of transfer of old house, the taxpayer should acquire another residential house or should construct a residential house within a period of 3 years from the date of transfer of the old house. ಅವಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಅಂದ್ರೆ ಇಲ್ಲಿಗ ಟೇಕ್ ಫಾರ್ ಎಕ್ಸಾಂಪಲ್ 2018 ಅಲ್ಲಿ ನಾನೀಗ ಇರ್ತಕ್ಕಂತ ಹೌಸ್ ನ ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ ಬಿಫೋರ್ 1 year ಅಂದ್ರೆ 2017 ಅಲ್ಲಿ ನಾನೀಗ ಇನ್ನೊಂದು ಹೌಸ್ ನ ಪರ್ಚೇಸ್ ಮಾಡಿರಬಹುದು, ಅಥವಾ 2 years ಆಫ್ಟರ್ ಅಂದ್ರೆ 1920 ನಲ್ಲಿ ನಾನು ಇನ್ನೊಂದು ಹೌಸ್ ನ ಪರ್ಚೇಸ್ ಮಾಡಿರ್ಬೇಕು, ಅಥವಾ ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಷನ್ ಅನ್ನೋದಾದ್ರೆ 3 years ವರೆಗೂ ಟೈಮ್ ಇರುತ್ತೆ, ಅವಾಗ ಮಾತ್ರ ಈ ಎಕ್ಸಂಪ್ಷನ್ ಅಪ್ಲಿಕಬಲ್ ಆಗುತ್ತೆ. ದೆನ್ ಇನ್ ಕೇಸ್ ಆಫ್ ಕಂಪಲ್ಸರಿ ಅಕ್ವಿಸಿಷನ್, ದ ಪೀರಿಯಡ್ ಆಫ್ ಅಕ್ವಿಸಿಷನ್ ಆರ್ ಕನ್ಸ್ಟ್ರಕ್ಷನ್ ವಿಲ್ ಬಿ ಡಿಟರ್ಮೈನ್ಡ್ ಫ್ರಮ್ ದಿ ಡೇಟ್ ಆಫ್ ರಿಸಿಪ್ಟ್ ಆಫ್ ಕಾಂಪೆನ್ಸೇಷನ್ ವೆದರ್ ಒರಿಜಿನಲ್ ಆರ್ ಅಡಿಷನಲ್. ಈಗ ಲ್ಯಾಂಡ್ ಇರ್ಬೋದು, ಅದನ್ನ ಈಗ ಗವರ್ಮೆಂಟ್ ಅವರು ಫಾರ್ ಎನಿ ಪರ್ಪಸ್ ಅದನ್ನ ಅಕ್ವೈರ್ ಮಾಡ್ತಾ ಇದ್ದಾರೆ ಅಂಡರ್ ಲಾ ಅನ್ನೋದಾದ್ರೆ ಆ ಅಕ್ವಿಸಿಷನ್ ಯಾವಾಗ ಮಾಡಿದ್ದಾರೆ ಆ ಡೇಟ್ ಇಂದ ಕನ್ಸಿಡರ್ ಮಾಡೋದಿಲ್ಲ, ಬಟ್ ಅದಕ್ಕೆ ಕಾಂಪೆನ್ಸೇಷನ್ ಯಾವಾಗ ರಿಸೀವ್ ಮಾಡಿದ್ದಾರೆ, ಆಕ್ಚುಯಲ್ ಕಾಂಪೆನ್ಸೇಷನ್ ಯಾವಾಗ ರಿಸೀವ್ ಮಾಡಿದ್ದಾರೆ ಆ ಡೇಟ್ ಇಂದ 2 years ಆರ್ 3 years ಅನ್ನೋದನ್ನ ಕನ್ಸಿಡರ್ ಮಾಡ್ತೀವಿ. And few other conditions are: with effect from the assessment year 2020-21, the Finance Act of 2019 has amended section 54 to extend the benefit of exemption in respect of investment made in 2 residential house. Before that, 1 residential housing ಮಾತ್ರ ಈ exemption ಸಿಗ್ತಾ ಇತ್ತು, but now it is applicable to 2 residential house. ಅಂದ್ರೆ ಈಗ ಒಂದು ಹೌಸ್ ಅನ್ನ ಸೇಲ್ ಮಾಡಿ ಬಂದಂತ ಸೇಲ್ ಪ್ರೊಸೀಡ್ ಅಲ್ಲಿ one can purchase or invest to construct or purchase 2 residential houses. ಈ ಎಕ್ಸಂಪ್ಷನ್ ನಾವು ಅವೈಲ್ ಮಾಡ್ಕೊಳ್ಬಹುದು.
and the exemption for investment made by way of purchase or construction in two residential house properties shall be available if the amount of long-term capital gain does not exceed 2 crore. ಬಟ್ ಇಲ್ಲಿ ಕಂಡೀಷನ್ ಇರೋದು ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನ್ ಬಂದಿರುತ್ತೆ, ಸೇಲ್ಸ್ ಪ್ರೊಸೀಡ್ಸ್ ಏನ್ ರಿಸೀವ್ ಮಾಡಿರ್ತಾನೆ, ಇಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ ₹2 crore. If assessee exercises this option, he shall not be entitled to exercise this option again for the same or any other assessment year. ಒಂದ್ಸತಿ ಆಪ್ಷನ್ ತಗೊಂಡು ಎಕ್ಸಂಪ್ಷನ್ ತಗೊಂಡ್ಮೇಲೆ ಇದೇ ಎಕ್ಸಂಪ್ಷನ್ ನ ಅದೇ ಇಯರ್ ಅಲ್ಲಿ ಆಗಿರ್ಬೋದು ಅಥವಾ ನೆಕ್ಸ್ಟ್ ಈ ಬರ್ತಕ್ಕಂತ ಇಯರ್ ಅಲ್ಲಿ ಅವೈಲ್ ಮಾಡೋದಕ್ಕೆ ಆಗೋದಿಲ್ಲ. The amount of exemption is exemption under section 54 will be lower of the following. ಅಂದ್ರೆ whichever is less ಆ exemption ಸಿಗುತ್ತೆ. That is first one, amount of capital gain arising on transfer of residential house. In the sense ಈಗ ಎಷ್ಟು, ಈಗ take for example one house is sold in the year 2019 for 50 lakh ಗೆ ಸೇಲ್ ಮಾಡ್ತಾ ಇದ್ದಾರೆ. ಅದರ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಲ್ಲ ನೋಡಿದ್ರೆ 45 lakh ಇತ್ತು. ಅಂದ್ರೆ ಇಲ್ಲಿ ಅಮೌಂಟ್ ಆಫ್ ಕ್ಯಾಪಿಟಲ್ ಗೇನ್ ಅಂತ ಏನ್ ಬರ್ತಾ ಇದೆ ಅದು 5 lakh ಇದೆ ಅನ್ಕೊಳ್ಳೋಣ. ದೆನ್ ದ ಅಮೌಂಟ್ ಇನ್ವೆಸ್ಟೆಡ್ ಇನ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಏನಿದೆ, ಅಥವಾ ಇನ್ಕ್ಲೂಡಿಂಗ್ ದಿ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಡೆಪಾಸಿಟ್ ಅಕೌಂಟ್ ಸ್ಕೀಮ್. ಇದೆರಡರಲ್ಲಿ whichever is less, that is exemption available. Either whatever the sale proceed you have received, capital gain, long term capital gain you have received, or the amount invested to purchase or construction of the new house, or even you have invested, deposited in capital gain deposit account scheme ಅಲ್ಲಿ ಎಷ್ಟು ಡೆಪಾಸಿಟ್ ಮಾಡಿರ್ತೀರಾ ಆ ಅಮೌಂಟ್, ಇದರಲ್ಲಿ whichever is less, that is the exemption available. Let's see what is capital gain deposit account scheme. If till the date of filing the return of income, the capital gain arised on transfer of the house is not utilized, either whole or in part, then the benefit of exemption can be availed by depositing the unutilized amount in capital gain deposit account scheme in any branch of public sector bank in accordance with the capital gain deposit account scheme of 1988. Take for example, ಈಗ ನಾನು 2018 ಅಲ್ಲಿ ನಾನು ಹೌಸ್ ನ ಸೇಲ್ ಮಾಡಿದ್ದೀನಿ, ಹ್ಯಾವ್ ಸೋಲ್ಡ್ ಇಟ್ ಫಾರ್ 1 crore rupees ಗೆ ಸೇಲ್ ಮಾಡಿದ್ದೀನಿ ಅನ್ಕೊಳ್ಳೋಣ. ಆ 1 crore rupees ನ ನಾನು ನೆಕ್ಸ್ಟ್ ವಿತಿನ್ 2 years ಅಲ್ಲೇನೆ ಇನ್ನೊಂದು ಹೌಸ್ ಪರ್ಚೇಸ್ ಮಾಡೋದಕ್ಕಾದ್ರೂ ಯೂಸ್ ಮಾಡಬೇಕು, ಅಥವಾ ವಿತಿನ್ 3 years ಅಲ್ಲಿ ಬೇರೆ ಹೌಸ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯೂಸ್ ಮಾಡಬೇಕು. then only I will get exemption under section 54. ಬಟ್ ಈ ಇಯರ್ ಅಲ್ಲಿ ನಾನೀಗ ರಿಟರ್ನ್ ಫೈಲ್ ಮಾಡೋದ್ರ ಒಳಗೇನೆ ನನಗೆ ಪರ್ಚೇಸ್ ಮಾಡಕ್ ಆಗಿಲ್ಲ, ಆವಾಗ ನಾನು ಐ ಕೆನಾಟ್ ಗೆಟ್ ದಿ ಬೆನಿಫಿಟ್, ಎಕ್ಸಂಪ್ಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಫಾರ್ ದಟ್ ರೀಸನ್ ವಾಟ್ ಒನ್ ಕ್ಯಾನ್ ಡೂ ಇಸ್ ಹಿ ಕ್ಯಾನ್ ಡೆಪಾಸಿಟ್ ದಟ್ ಕ್ಯಾಪಿಟಲ್ ಗೇನ್ ಇನ್ ಕ್ಯಾಪಿಟಲ್ ಗೇನ್ ಡೆಪಾಸಿಟ್ ಅಕೌಂಟ್ ಸ್ಕೀಮ್ ಇನ್ ಎನಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಅದನ್ನ ಡೆಪಾಸಿಟ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಡೆಪಾಸಿಟ್ ಮಾಡಬಹುದು. ಡೆಪಾಸಿಟ್ ಮಾಡಿದಾಗ ಈ ಎಕ್ಸಂಪ್ಷನ್ ನ ತಗೋಬಹುದಾಗುತ್ತೆ. ಅಲ್ಲಿ ಏನ್ ಇಟ್ಟಿರ್ತಾರೆ, ಡೆಪಾಸಿಟ್ ಮಾಡಿರ್ತಾರೆ, ಇಟ್ ಈಸ್ ಸಿಮಿಲರ್ ಟು ದಟ್ ಆಫ್ ಇಟ್ಸ್ ಯುಟಿಲೈಸ್ಡ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಇನ್ವೆಸ್ಟಿಂಗ್ ಇನ್ ಎ ರೆಸಿಡೆನ್ಷಿಯಲ್ ಹೌಸ್ ಅಂತಾನೆ ಕನ್ಸಿಡರ್ ಮಾಡಿ ಈ ಎಕ್ಸಂಪ್ಷನ್ ನ ಕೊಡ್ತಾರೆ. Then the new house can be purchased or constructed by withdrawing the amount from the said account within the specified time, like 2 years, 3 years, or as the case may be. ನೆಕ್ಸ್ಟ್ ಅವ್ರು ಯಾವಾಗ ಪರ್ಚೇಸ್ ಮಾಡಬೇಕು ಅಥವಾ ಕನ್ಸ್ಟ್ರಕ್ಟ್ ಮಾಡಬೇಕು ಆವಾಗ ಈ ಅಮೌಂಟ್ ನ ವಿಡ್ರಾ ಮಾಡಬಹುದು. Let's see the consequences if the new house is transferred. That means if a taxpayer purchases or constructs a house and claims exemption under section 54. ಈಗ ಸೆಕ್ಷನ್ 54 ಅಲ್ಲಿ ಎಕ್ಸಂಪ್ಷನ್ ತಗೊಳ್ತಾರೆ, ಹೊಸ ಹೌಸ್ ನ ಪರ್ಚೇಸ್ ಮಾಡಿರ್ತಾರೆ ಅಥವಾ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಅದನ್ನ ತೋರಿಸ್ಬಿಟ್ಟು ಸೆಕ್ಷನ್ 54 ಅಲ್ಲಿ ಎಕ್ಸಂಪ್ಷನ್ ನ ಕ್ಲೈಮ್ ಮಾಡಿರ್ತಾರೆ. ಕ್ಲೈಮ್ ಮಾಡಿದ ನಂತರದಲ್ಲಿ ಟ್ರಾನ್ಸ್ಫರ್ಸ್ ದಿ ನ್ಯೂ ಹೌಸ್ ವಿತ್ ಇನ್ ಎ ಪೀರಿಯಡ್ ಆಫ್ 3 years
from the date of its acquisition or completion of construction. Then the benefit granted under section 54 will be withdrawn. ಅಂದ್ರೆ ಈಗ 2019 ಅಲ್ಲಿ ಹೌಸ್ ನ ಸೇಲ್ ಮಾಡಿದ್ದಾರೆ. ಸೇಲ್ ಮಾಡಿ ಬಂದಂತ ಕ್ಯಾಪಿಟಲ್ ಗೇನ್ ಇಂದ 2020 ನಲ್ಲಿ ಹೊಸ ಹೌಸ್ ನ ತಗೊಳ್ತಾರೆ. ಅಂಡ್ ದೆನ್ ಆ ಕ್ಯಾಪಿಟಲ್ ಗೇನ್ ಈಗ ಹೊಸ ಹೌಸ್ ತಗೊಳ್ತಾರೆ ಅನ್ನೋ ಕಾರಣದಿಂದ, ಹೊಸ ಹೌಸ್ ತಗೊಂಡಿರೋದ್ರಿಂದ ಇಲ್ಲಿ ಎಕ್ಸಂಪ್ಷನ್ ಕ್ಲೈಮ್ ಮಾಡ್ಕೊಳ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ಹಿ ಹ್ಯಾಸ್ ಕ್ಲೈಮ್ಡ್ ಎಕ್ಸಂಪ್ಷನ್ ಅಪ್ ಟು ರುಪೀಸ್, ಈಗ 1 crore ಸೇಲ್ ಮಾಡಿರ್ತಾರೆ, ಹೊಸ ಹೌಸ್ ನ ಅವರು 1 crore ಪರ್ಚೇಸ್ ಮಾಡ್ತಾರೆ, 1 crore ವರೆಗೂ ಅವರು ಎಕ್ಸಂಪ್ಷನ್ ಕ್ಲೈಮ್ ಮಾಡ್ಕೊಳ್ತಾರೆ ಅನ್ಕೊಳ್ಳೋಣ. ಆ ಎಕ್ಸಂಪ್ಷನ್ ನ ಕ್ಲೈಮ್ ಮಾಡ್ಕೊಂಡ ನಂತರದಲ್ಲಿ ನೆಕ್ಸ್ಟ್ 2021 ನಲ್ಲಿ ಆ ಹೌಸ್ ನ ಸೇಲ್ ಮಾಡಿದರೆ, ದೆನ್ ಈ ಎಕ್ಸಂಪ್ಷನ್ ಏನ್ ಕ್ಲೈಮ್ ಮಾಡಿರ್ತಾರೆ ಅದನ್ನ ವಿಡ್ರಾ ಮಾಡಿ ಕ್ಯಾಪಿಟಲ್ ಗೇನ್ ಅಂತಾನೆ ಕನ್ಸಿಡರ್ ಮಾಡಿ ಅದರ ಮೇಲೆ ಅವರು ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ. Let's discuss with an example. Mr. Kapoor purchased a residential house in April 2015 and sold the same on 25th April 2019 for rupees 8,40,000. The capital gain arising on sale of house, it amounted to rupees 1 lakh. ಇದರಿಂದ ಬಂದಂತ ಕ್ಯಾಪಿಟಲ್ ಗೇನ್ 1 lakh ಇದೆ. ಔಟ್ ಆಫ್ ದಿ ಸೇಲ್ ಪ್ರೊಸೀಡ್ಸ್ ಆಫ್ ಓಲ್ಡ್ ಹೌಸ್ he purchased another residential house for rupees 1,20,000. ಹೊಸ ಹೌಸ್ ಅವನು 1,20,000 ಗೆ ಪರ್ಚೇಸ್ ಮಾಡ್ತಾನೆ. ದಿಸ್ ಹೌಸ್ ವಾಸ್ ಪರ್ಚೇಸ್ಡ್ ಇನ್ ಮೇ 2020. ಸೇಲ್ ಮಾಡಿರೋದು ಏಪ್ರಿಲ್ 2019 ಅಲ್ಲಿ, ಹಾಗೆ ಹೊಸ ಹೌಸ್ ನ ಪರ್ಚೇಸ್ ಮಾಡಿರೋದು ಮೇ 2020. What will be the amount of exemption under section 54 which can be claimed by Mr. Kapoor? Here exemption under section 54 will be lower of the following, that is amount of capital gain arising on transfer of residential house. ಇಲ್ಲಿ ಕ್ಯಾಪಿಟಲ್ ಗೇನ್ ಎಷ್ಟು ಸಿಕ್ಕಿದೆ 1 lakh ಅಂತ ಹೇಳಿದ್ದಾರೆ. ಆರ್ the amount invested in new residential house property, ಇಲ್ಲಿ ಹೊಸ ರೆಸಿಡೆನ್ಷಿಯಲ್ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿರೋದು 1,20,000 ಇದೆ. ಸೊ ಎಕ್ಸಂಪ್ಷನ್ ವಿಲ್ ಬಿ ಲೋಯರ್ ಆಫ್ ದಿ ಫಾಲೋಯಿಂಗ್, ಅಂದ್ರೆ ಇದೆರಡರಲ್ಲೂ ವಿಚ್ ಎವರ್ ಈಸ್ ಲೆಸ್ ಅದನ್ನ ನಾವು ಎಕ್ಸಂಪ್ಷನ್ ಆಗಿ ಕ್ಲೈಮ್ ಮಾಡಬಹುದು. ಸೊ ಬೈ ಕನ್ಸಿಡರಿಂಗ್ ದಿ ಅಬೋವ್ ಪ್ರಾವಿಷನ್ಸ್, ದ ಅಮೌಂಟ್ ಆಫ್ ಕ್ಯಾಪಿಟಲ್ ಗೇನ್ ಈಸ್ 1 lakh, ದ ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ಹೌಸ್ ಈಸ್ 1,20,000, then the exemption will be whichever is less, that is 1 lakh. The taxable capital gain will be nil. ಯಾಕಂದ್ರೆ ಎಂಟೈರ್ ಕ್ಯಾಪಿಟಲ್ ಗೇನ್ ಇಲ್ಲಿ ಅದೇ ಲೆಸ್ ಇರೋದ್ರಿಂದ ಎಂಟೈರ್ ಕ್ಯಾಪಿಟಲ್ ಗೇನ್ ವಿಲ್ ಬಿಕಮ್ exempt and there will be no taxable capital gain. For let's see one more example. Mr. Raja purchased a residential house in April 2015 and he sold the same on 25th April 2020 for rupees 8,40,000. The capital gain was rupees 1 lakh and out of the sale proceeds of old house he purchased another residential house for rupees 80,000 and this house was purchased in May 2020. What will be the amount of exemption under section 54? So ಇಲ್ಲಿ ಅವನು ಪರ್ಚೇಸ್ ಮಾಡಿದ್ದು 2015 ಅಲ್ಲಿ, then he has sold it in 2020. ಅಂದ್ರೆ ಫಸ್ಟ್ ಕಂಡೀಷನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅವ್ರು ಸೇಲ್ ಮಾಡಿದ್ದು 8,40,000 ಗೆ, ದೆನ್ ಕ್ಯಾಪಿಟಲ್ ಗೇನ್ ಆಗಿರೋದು 1 lakh rupees. ಈ ಸೇಲ್ ಪ್ರೊಸೀಡ್ಸ್ ಇಂದ he purchased another residential house at rupees 80,000 ಗೆ ಅವನು ಇನ್ನೊಂದು ಹೌಸ್ ನ ಪರ್ಚೇಸ್ ಮಾಡ್ತಾನೆ. See the same conditions here. The exemption will be either amount of capital gain or amount invested in new house, whichever is less. By considering this, we can say that amount of capital gain is 1 lakh, whereas amount invested in new house is 80,000. Whichever is less means it comes to
80,000, then the exemption will be of only rupees 80,000. So the taxable capital gain will be rupees 20,000. ಯಾಕೆಂದ್ರೆ 1 lakh capital gain ಅಲ್ಲಿ 80,000 ಮಾತ್ರ exemption ಸಿಗ್ತಾ ಇದೆ. Remaining 20,000 is taxable capital gain. For further reference, you can refer these textbooks and study material.